ಹಲೋ ಗೈಸ್, ಇವತ್ತು ನಾನು ಹೋಗ್ತಾ ಇರೋದು ಆನೇಕಲ್ಗೆ ಅಂಬಾರಿ ನೋಡಕ್ಕೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಸಾರಿ. ವೆಲ್ಕಮ್ ಬ್ಯಾಕ್. ಆನೇಕಲ್ಗೆ ಹೋಗ್ಬೇಕಂದ್ಬಿಟ್ಟು ನಾನು ಅತ್ತಿಬೆಲೆಗೆ ಬಂದಿದ್ದೀನಿ ಇವಾಗ. ನಾನು ಹತ್ತಿದ ಬಸ್ಸು ಅತ್ತಿಬೆಲೆ ಇದೆ, ಬಟ್ ಅದೇ ಆನೇಕಲ್ಗೆ ಹೋಗುತ್ತಂತೆ. ಬೋರ್ಡ್ ಹಾಕಿರ್ಲಿಲ್ಲ, ಅದಕ್ಕೆ ನಂಗೆ ಗೊತ್ತಾಗಿಲ್ಲ. ಈಗ ಬಂದ್ಬಿಟ್ಟು ನಾನು ಅತ್ತಿಬೆಲೆನಲ್ಲಿ ಇದ್ದೀನಿ. ಡೈರೆಕ್ಟ್ ಆನೇಕಲ್ಗೆ ಹೋಗಲ್ಲ ನಾನು, ನಮ್ಮ ಅತ್ತೆ ಮನೆಗೆ ಸ್ವಲ್ಪ ಹೋಗ್ಬೇಕಾಗಿತ್ತು. ಹೋಗ್ಬಿಟ್ಟು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಆನೇಕಲ್ಗೆ ಹೋಗೋಣ ಅಂತ. ಯಾಕಂದ್ರೆ ಇವಾಗ ಅದು ಬಂದ್ಬಿಟ್ಟು ಜಮ್ಮು ಸವಾರಿ ಬಂದ್ಬಿಟ್ಟು 2:30 ಮಾಡ್ತಾರಂತೆ. ದಟ್ಸ್ ವೈ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ದಸರಾ ನೋಡಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಾನಂತೂ ಊರ ಹತ್ರ ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿಂದ 2 ಮೈಲಿ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಈ ರೋಡ್ಗೆ, ಇವಾಗ ನಾನು ಹೋಗ್ತಾ ಇರೋ ರೋಡ್ಗೆ ಯಾವ್ದು ಬಸ್ ಇಲ್ಲ. ಸೊ ನಾನು ಇವಾಗ ನಡ್ಕೊಂಡೇ ಹೋಗ್ಬೇಕು 2 ಮೈಲಿ. ಹಂಗೂ ಜಾಸ್ತಿ ನಡೆಯಕ್ಕಾಗಿಲ್ಲ ಅಂದ್ರೆ ಯಾವ್ದಾದ್ರು ಗಾಡಿಗೆ ಲಾಡ್ ಹಾಕೊಂಡ್ ಹೋಗ್ಬೇಕು. ಯಾರೋ ಇಬ್ರು ನಡ್ಕೊಂಡ್ ಬರ್ತವ್ರೆ. ಮಾತಾಡ್ಸೋಣ ನೋಡಿದ್ರೆ ಅವ್ರಿಗೆ ಮಾತು ಬರೋಲ್ಲ ಅಂತೆ, ಮತ್ತೆ ಕಿವಿನೂ ಕೆಲ್ಸಲ್ಲ ಅಂತ. ನೋಡಿ, ನಾನು ವಿಡಿಯೋ ಮಾಡ್ತಾ ಇರೋದಕ್ಕ ಏನೋ ಅನ್ಕೊಂಡು ನಕ್ಕೊಂಡು ಹೋಗ್ತವ್ರೆ. A few minutes later. ನೋಡ್ರಿ, ಇವಾಗ ನಾನು ನಮ್ಮ ಅತ್ತೆಯವ್ರ ಮನೆಗೆ ಬಂದಿದ್ದೀನಿ. ಬಂದಿದ ತಕ್ಷಣ ಎಲ್ಲಾಡ್ಕೆ ಹಾಕೊಂಡು ಕುತ್ಕೊಂಡವ್ರೆ. ನಾನು ನಮ್ಮ ತಾತನ ನೋಡಕ್ ಹೋಗ್ತಾ ಇದ್ದೀನಿ. ಅವರು ನೋಡಿದ್ರೆ ನೀವು ಭಯನೇ ಬಿದ್ದೋಗ್ಬಿಡ್ತೀರಾ. ತಾತ, ಬರೆದ ಕಥೆಯು ನನಗಾಗಿ ಬಂದ ನಾನು ಈ ಜನಗಳು ಜಾಸ್ತಿ ಜನ ಇರೋ ಕಡೆ ಲಿಫ್ಟ್ ಕೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೂರ ಬಂದ್ಬಿಟ್ಟು ಆವಾಗ ಲಿಫ್ಟ್ ಕೇಳೋದು. ಯಾಕಂದ್ರೆ ಈ ಜನಗಳ ಮುಂದೆ ಕೇಳಕ ಏನೋ ಒಂಥರ ನಾಚಿಕೆ ಬರ್ತೈತೆ. ಈಗ ನಾನು ಮುಂದೆ ನಡ್ಕೊಂಡು ಬರ್ತಿದ್ದೆ. 2 ಬಸ್ ಬಂತು ಗೈಸ್. 2 ಬಸ್ ಕೂಡ ಅಡ್ಡ ಆಗದೆ ನಿಲ್ಸಿಲ್ಲ. ಇಲ್ಲಿಂದ 1 ಕಿಲೋಮೀಟರ್ ಕೂಡ ಇರ್ಲಿಲ್ಲ ನಮ್ ಶುಭಪ್ಪ ಏನಪ್ಪಾ ನಮ್ಮ ಅಕ್ಕ ಅವ್ರ ಮನೆ. 1 ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಲ್ಲ, 1.5 ಕಿಲೋಮೀಟರ್ ನಡಿಯಕ್ ಆಗಲ್ಲ. ಯಾವ್ದಾದ್ರು ಗಾಡಿ ಅಡ್ಡ ಹಾಕೊಂಡು ಹೋಗೋಣ ಅಂತ ಮುಂದೆ ಬಂದ್ಬಿಟ್ಟೆ. ಯಾರೋ ಒಬ್ರು ಸಿಕ್ಕಿದ್ರು. ನಾನು ಬರ್ತೀನಂತ ಪಾಪ ನಮ್ಮ ಅಕ್ಕ ಮಗ ಬೇರೆ ಕರ್ಕೊಂಡು ಹೋಗಕ್ ಬಂದವನೆ ನನ್ನ ಕೈಗಾಲ. ಏಯ್ ಬೀಳ್ತೀಯ ನೋಡೋ, ಶಿವ ಆಗೋದಾ. ನಮ್ಮ ಅಕ್ಕ ಗುರ್ತೇ ಸಿಗ್ತಾ ಇಲ್ಲ, ಫುಲ್ಲು ಚೇಂಜ್. ಇವರು ನಮ್ಮ ಅಕ್ಕ ಇಲ್ಲಿ ಅಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟು ಸೇಮ್ ಅಪಾರ್ಟ್ಮೆಂಟ್ ಅವ್ರ ತರಾನೇ ಫುಲ್ಲು ಚೇಂಜ್ ಅಪ್ ಆಗ್ಬಿಟ್ಟವ್ರೆ. ಇಲ್ಲಾಂದ್ರೆ ನಾವು ನವರಾತ್ರಿ ಸೆಲೆಬ್ರೇಟ್ಗೆ ಸೇಮ್ ಎಲ್ಲ ಅವ್ರ ತರಾನೇ ಚೇಂಜ್ ಆಗ್ಬಿಟ್ಟವ್ರೆ. ಲೈಕ್ ಅಪಾರ್ಟ್ಮೆಂಟ್ ಅಲ್ಲಿ ಹಿಂದಿಯವ್ರು ಇರ್ತಾರಲ್ಲ, ಬೆಂಗಾಲಿ ಅವ್ರ ತರ ಫುಲ್ ಚೇಂಜ್ ಆಗ್ಬಿಟ್ಟು ಗುರ್ತೇ ಸಿಕ್ಕಿಲ್ಲ. ನೋಡಿದ್ರೆ ನಮ್ಮ ಅಕ್ಕನೇ. ನೋಡ್ರಿ ಗೈಸ್, ಇದೆ ಆನೇಕಲ್ದು ಮೇನ್ ರೋಡು. ಬಸ್ ಅಂತೂ ಸಿಕ್ಕಿಲ್ಲ. ಸೊ ಆಟೋ ಯಾವ್ದೋ ಒಂದು ಬಂತು, ಅದಕ್ಕೆ ನಾನು ಆಟೋ ಎತ್ಕೊಂಡು ಇವಾಗ ಆನೇಕಲ್ ಹೋಗ್ತಾ ಇದ್ದೀನಿ ಅಂಬಾರಿ ನೋಡಕ್ಕೆ. ಈ ಆಧಾರ್ ಕಾರ್ಡ್ ಬಂದವಾಗಿಂದ ಆಟೋಗಳು ಇವಾಗ ಯಾರೋ ಒಬ್ರು ಆಟೋ ಆಯ್ತಾಗ ಬಂದ್ರು. ಆಟೋ ಹಿಂದೆ ಒಂದು ಬಸ್ ಬಂದ್ಬಿಡ್ತು. ಬಸ್ ನೋಡಿದ್ದೆ ಆಧಾರ್ ಕಾರ್ಡ್ ಫ್ರೀ ಅಂತ ಹೇಳ್ಬಿಟ್ಟು 20 ರೂಪಾಯಿ ಉಳ್ಸೋದಕ್ಕೆ ಆಟೋ ಬಿಟ್ಬಿಟ್ಟು KTC ಬಸ್ ಹಾಕ್ಸಕ್ ಹೋಗಿದ್ದಾರೆ. ಆನೇಕಲ್ಗಂತೂ ರೀಚ್ ಆಗಿದ್ದೀನಿ, ಬಟ್ ಎಲ್ಲಿ ಹೆಂಗ್ ಹೋಗ್ಬೇಕಂತಾನೆ ನನ್ಗೆ ಕನ್ಫರ್ಮ್ ಇಲ್ಲ. ಕರೆಕ್ಟಾಗಿ ಕಾಯ್ಕೊಂಡವ್ರೆ ಎಲ್ಲರೂ. ಬಿಲ್ಡಿಂಗ್ ಮೇಲೆನೆ ಹತ್ಬಿಟ್ಟವ್ರೆ. ನಾನು ಇಲ್ಲಿ ಬಂದಿದ್ದೆ, ಇಲ್ಲಿ ಯಾರೋ ಒಬ್ರು ಹುಡುಗರು ಸಿಕ್ಕಿದ್ರು. ಇವ್ರು ಯಾರಂತ ನನ್ಗೂ ಗೊತ್ತಿಲ್ಲ. ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ. ನಂದು ಸ್ಟಿಕ್ ಕ್ಯಾಮ್ರಾ ಇದೆಯಲ್ಲ, ಸೆಲ್ಫಿ ಕ್ಯಾಮ್ರಾ ಕೇಳಿದ್ದೆ. ಅದನ್ನ ಮಾತಾಡಿಸ್ಕೊಂಡು ಹುಡುಗರು ಪರಿಚಯ ಆದ್ರು ಇಬ್ರು. ಅಂಡ್ ಜಂಬೂ ಸವಾರಿ ಕೇಳಿದೆ ಎಷ್ಟೊತ್ತು ಅಂತ, ಬಟ್ ಅವ್ರು ಹೇಳಿದ್ರು ಇನ್ನ ಸಾಯಂಕಾಲ ಹೋಗ್ಬಿಡುತ್ತೆ, ಮನೆಗ್ ಬೇಕಾದ್ರೆ ಹೋಗ್ಬಿಟ್ಟು ಬರಂಗಿದ್ರೆ ಬರ್ರಿ ಅಂತ ಹೇಳಿದ್ರು. ನಾನು ಇಲ್ಲ ನಾನು ಬಂದಿರೋದೇ ಜಂಬೂ ಸವಾರಿ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಕ್ಕಲ್ವಾ, ಅದಕ್ಕೆ ಸೊ ನಾನು ಇಲ್ಲೇ ಇದ್ಬಿಟ್ಟು ಇವಾಗ ಎಲ್ಲ ಕವರ್ ಮಾಡ್ಕೊಂಡು ಆನೇಕಲ್ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಇದ್ದೀನಿ. ಎತ್ತುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರ ಅಂತ ನನ್ಗೂ ಗೊತ್ತಿಲ್ಲ.
ಸೊ ನಾವು ಎತ್ತಿಡಿಯಿಂದ ಹೋಗೋಣ. ಓಡಾಡಕ್ ಜಾಗನೇ ಇಲ್ಲ ಇಲ್ಲಿ, ಆ ಪಾಟಿಗೆ ಜನ, ಇಲ್ಲಿ ಜನ ಹೆಂಗ್ ನಿಂತ್ಕೊಂಡವ್ರ ಅಂದ್ರೆ ಫಾಲೋವರ್ಸ್ ಇದಾರೆ ಯೂಟ್ಯೂಬ್ ಅಲ್ಲಿ. ನಾನು ಅಕ್ಕಲ್ಲ ನನ್ನ ಕೈಬಿಟ್ಟು ರೇಗಿಸ್ತಾ ಇದ್ದಾರೆ ಇವರು, ರೇಗಿಸ್ತಾ ಇದ್ದಾರೆ. ಆನಂದಿ ಎಕ್ಸ್ಪ್ಲೋರರ್ ಅಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡವ್ರೆ. ಸುಮ್ನೆ ನಮ್ಗೆ ರೇಗಿಸ್ತಾ ಇದ್ದಾರೆ. ಬಿಟ್ಬಿಟ್ಟು ನಂದು ಹೊಸ ಚಾನಲ್ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಮಕ್ಕಳು ಮಾಡ್ತಾರೆ ಇಲ್ಲಿ ಬಂದು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ನಿಮ್ ಚಾನಲ್ ಕೊಡ್ತೀನಿ, ನಮ್ ಸಬ್ಸ್ಕ್ರೈಬ್ ಮಾಡ್ಸ್ರಿ. ನೋಡ್ರಿ ಗೈಸ್, ಅಂಬರಿ ನೋಡಾಕ ನಾವು ಸೊಂದಿಗೊಂದಿ ಎಲ್ಲ ಹೋಗ್ತಾ ಇದ್ದೀರಿ. ಸೊಂದಿಗೊಂದಿನಲ್ಲಿ ಇಲ್ಲಿ ಮುಂದೆ ಇರೋದಕ್ಕ ನಾವು ಬಚಾವಾಗಿದ್ದೀರಿ. ಇನ್ನ ಅಂಬಾರಿ ಇನ್ ಸ್ವಲ್ಪ ಮುಂದೆ ಬಂದ್ಬಿಟ್ರೆ ನಮ್ಮನ್ನೆಲ್ಲ ತುಳ್ಳಾಡ್ಕೊಂಡು ವಿಡಿಯೋ ಮಾಡಕ್ ಕೂಡ ಟೈಮ್ ಸಿಗಲ್ಲ. ಇಷ್ಟು ಫ್ರೀಯಾಗಿ ನಿಂತ್ಕೊಂಡಿರೋದೇ ಹೆಚ್ಚು. ನಾವು ಇವಾಗ ಬಂದ್ಬಿಟ್ಟು ನಮ್ಮನ್ನೆಲ್ಲ ತಳ್ಳಾಡ್ತಾರೆ. ಯಾರ ಮೇಲೆ ತಳ್ಳಾಡ್ರೆ ಮತ್ತೆ ನಾವು ಹುಡುಗಿನ ಮೇಲೆ ಬಿದ್ರಿ ನಾವು ನಮ್ದಿದಾಗುತ್ತೆ. ಬಂದಿದ್ರೆ ನೀವು ಇಷ್ಟೆಲ್ಲ ಜನ ನೋಡಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಬಂದ್ಬಿಟ್ಟು ನೋಡಿದ್ರೆ ತುಂಬಾ ಜನಸಾಗರ ಆಗ್ತಿಲ್ಲ. ಶೂ ವೈಟ್ ಕಲರ್ ಇದ್ದಿ ಶೂ ನಮ್ದು ಒಳ್ಳೆ ಕಾಫಿ ಕಲರ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಬರೀ ಪಾದಯಾತ್ರೆ ಬರ್ಬೇಕಾಗಿತ್ತು. ನಾವು ಪಾದಯಾತ್ರೆ ಬದಲು ಶೂಗಳು ಹಾಕೊಂಡ್ ಬಂದ್ಬಿಟ್ಟು ಫುಲ್ ಕಲರ್ ಆಗೋಗ್ಬಿಟ್ಟಿದೆ. ಆನೇಕಲ್ ಊರಬ್ಬನಲ್ಲಿ ಅಲ್ಲ, ದಸರಾ ಹಬ್ಬ ಆವಾಗ ನಮ್ದು ಸ್ವಲ್ಪ ಬೈಕ್ ಕೆದ್ಲಾಗ್ಬಿಟ್ಟು ಮಿಸ್ಟೇಕ್ ಆಗಿ ಆಗುತ್ತೆ. ಇಲ್ಲಿ ಇಷ್ಟ ಜನ ಬಂದಿದಾರಲ್ಲ, ಇಷ್ಟ ಜನ ಹತ್ರನು ಒಬ್ಬೊಬ್ರ ಹತ್ರನು ನಾವು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ಬಿಟ್ರೆ ಒಂದಿನಕ್ಕ 1 ಕೋಟಿ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟು 2 ದಿವಸಕ್ಕೆಲ್ಲ ನಮ್ಗೆ ಅಮೌಂಟ್ ಬಂದ್ಬಿಡುತ್ತೆ. ಇವ್ರು ಬಂದ್ಬಿಟ್ಟು ನನ್ಗೆ ಜನ ಮಧ್ಯೆ ಸಿಕ್ಕಿದ್ರು. ನನ್ಗೆ ಇವ್ರು ಬಂದ್ಬಿಟ್ಟು ಹೊಸೂರ್ ಅಂತ, ನನ್ಗೂ ಗೊತ್ತು. ಬರೋವಾಗ ನಾನು ಒಬ್ನೇ ಬಂದಿದ್ದು. ಇವಾಗ ಆನೇಕಲ್ ಅಲ್ಲಿ ಕೂಡ ತುಂಬಾ ಪರಿಚಯ ಆದ್ರು. ನನ್ಗೆ ಯಾವಾಗ್ಲೂ ಒಬ್ಬೊಬ್ನೇ ಮಾಡೋವಾಗ ಆಗ್ತಾ ಇರ್ಲಿಲ್ಲ. ಅಂಡ್ ಇದೇ ತರ ಒಬ್ಬೊಬ್ನೇ ಬಂದ್ರು ಆರಾಮಾಗಿ ಯಾರಾದ್ರೂ ಸಿಗ್ತಾರ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ನಾನೆಲ್ಲ ವಿಡಿಯೋ ಮಾಡೋದಿಕ್ಕೆ ತುಂಬಾ ನಾಚಿಕೆ ಅನ್ಸಿತ್ತು. ಬಟ್ ಯಾರಾದ್ರೂ ಇವಾಗ ಯಾರು ಸಿಗ್ತಾರಲ್ವಾ ಅವರೆಲ್ಲ ನನ್ಗೆ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಅಂಡ್ ಇವ್ರು ಕೂಡ ಯೂಟ್ಯೂಬರ್ಸ್ ಅಂತೆ. ಯಾವ್ದೋ ಒಂದು ಸಂಜೆ ನೋಡ್ಕೊಂಡು ಬಂದವ್ರೆ. ನೋಡ್ರಿ ಇಲ್ಲಿ ಇಕ್ಕಟ್ ತರ ಅನ್ಸಿದೆ ನೋಡ್ರಿ. ಬಾರಿ ನೋಡೋದಕ್ಕೆ ಎಷ್ಟು ಕಷ್ಟ ಬಿದ್ಬಿಟ್ಟು ಸಂಧಿಗೊಂದಿನಲ್ಲೆಲ್ಲ ಹೋಗಿ ಫಸ್ಟ್ ಟೈಮ್ ಮೈಸೂರ್ಗಂತೂ ಹೋಗಕ್ ಆಗಿಲ್ಲ ಅಂದ್ಬಿಟ್ಟೆ ಈ ಶ್ರಮ ಪಡ್ತಿರೋದು. ಜನ ಸಂಧಿಯಿಂದ ಒಂದ್ ಹುಡ್ಕೆ ಬಿಟ್ರು. ನೋಡ್ರಿ ಗೈಸ್, ನಾವು ಇವ್ರನ್ನೆಲ್ಲ ಅಲ್ಲಿ ನೋಡಿದ್ದು, ಇವಾಗೆಲ್ಲ ಇಲ್ಲಿ ಕಾಣಿಸ್ತಾ ಇದಾರೆ ನೋಡಿ. ನಾವಂತೂ ಅಂಬರಿ ನೋಡ್ಕೊಂಡು ಇನ್ನೊಂದ್ ಸಂಧಿ ಹುಡ್ಕೊಂಡು ಹೋಗ್ಬೇಕು. ಇವಾಗ ಇನ್ನೊಂದ್ ಸಂಧಿಯಿಂದ ಹೋಗ್ಬಿಟ್ಟು ಇನ್ನೊಂದ್ಸರಿ ವಿಡಿಯೋಸ್ ಮಾಡಿ ಇನ್ನೊಂದ್ಸರಿ ಕಣ್ತುಂಬಿಸ್ಕೊಂಡು ಮನೆಗೆ ಹೋಗೋದೇ ಇನ್ನ ಕೆಲ್ಸ. ಒಬ್ಬೊಬ್ರೆ ಬ್ಲಾಗ್ ಮಾಡಕ್ ಬಂದ್ರು ಭಯ ಬೀಳಕ್ಕೆ ಹೋಗ್ಬಾರ್ದು. ನಾನು ಒಬ್ಬನೇ ಬಂದಿದ್ದೀನಿ ಇವತ್ತು. ಒಬ್ಬನೇ ಬಂದ್ಬಿಟ್ಟು ಬ್ಲಾಗ್ ಮಾಡೋಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಬ್ಲಾಗರ ಅಂತ ಹೇಳ್ತಾರೆ. ಅಂಡ್ ತುಂಬಾ ಯೂಟ್ಯೂಬರ್ಸ್ ಯಾರು ಇರ್ತಾರೋ ಅಲ್ವಾ, ಅವ್ರು ಕೂಡ ಪರಿಚಯ ಆಗ್ಬಿಟ್ಟು ನಮ್ಗೆ ಹೆಲ್ಪ್ ಮಾಡ್ತಾರೆ ಮತ್ತೆ ಸಪೋರ್ಟ್ ಕೂಡ ಮಾಡ್ತಾರೆ. ನಂದು ಇವಾಗ ಅಂದ್ರೆ ಇನ್ಸ್ಟಾನಲ್ಲಿ ಮಾಡ್ತೀನಿ, ಯೂಟ್ಯೂಬ್ದು ರೀಸೆಂಟ್. ಇವಾಗ ಇನ್ಸ್ಟಾಗಿಂತ ಮುಂದೆ ಬಂದ್ಬಿಟ್ಟು ಇನ್ನೊಂದ್ಸರಿ ವಿಡಿಯೋ ಮಾಡೋದಕ್ಕೆ ಸಂಧಿಗೊಂದೆಲ್ಲ ಹುಡುಕ್ಬಿಟ್ಟು ಇವಾಗ ಇನ್ನೊಂದ್ಸರಿ ಮುಂದೆ ಬಂದಿದ್ದೀರಿ. ನಾವೊಂದು ಜಾತ್ರೆಗೆ ಬಂದ್ಬಿಟ್ರೆ ರೋಡ್ ಸಂಧಿ ಕೂಡ ಸುತ್ತಿ ಇನ್ನೊಂದ್ಕಿತ ಬಂದ್ರು ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ರೋಡ್ಗೆ ಹೋದ್ರೆ ಕಣ್ ನೋಡಕ್ ಸಿಗುತ್ತೆ ಅಂತ. ನಮ್ ತರ ವಿಡಿಯೋಗಳು ಮಾಡೋರು ನೋಡಿದ್ರೆ ಇಲ್ಲಿ ಮುಂದೆ ಹೋಗ್ತಾರಲ್ಲ ಅಂತವ್ರನ್ನ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಆದ್ರೂ ನಾವು ತಲೆ ಕೆಡ್ಸ್ಕೊಂಡಿರ
ಒಂಥರ ಯೂಟ್ಯೂಬರ್ಸ್ ನ ಒಂಥರ ಮಕ್ಕ ನೋಡ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡಿರ ನಮ್ ಪಾಡ್ ನಾವು ಏನ್ ಹೇಳೋದು ಹೇಳ್ಬೇಕೋ ಅದೆಲ್ಲ ಹೇಳ್ಕೊಂಡು ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ವಿಡಿಯೋಸ್ ನೋಡೋರು ಮಕ್ಕ ನೋಡ್ತಾರೆ, ಯೂಟ್ಯೂಬ್ ವಿಡಿಯೋ ಮಾಡ್ಕೊಂತ ಇದ್ರೆ ನಾನು ಯೂಟ್ಯೂಬರ್ಸ್ ಕಷ್ಟ ಪಾಪ ಎಲ್ಲಾರ್ಗು ಹೆಂಗ್ ಗೊತ್ತು. ಈ ತರ ಸ್ಟ್ರಗಲ್ ಬಿದ್ಬಿಟ್ಟು ವಿಡಿಯೋಸ್ ಮಾಡಿದ್ರೆ ಆನೇಕಲ್ ಹುಡುಗ್ರಂತೆ. ನಂತರ ಬ್ಲಾಗ್ ಮಾಡಕ್ಕೆ ಒಬ್ಬೊಬ್ನೇ ಬಂದ್ರು ನಾನು ಈ ತರ ಸಪೋರ್ಟ್ ಮಾಡೋರು ಜಾಸ್ತಿ ಜನ ಇರ್ತಾರೆ. ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಿಂತ ನಾವು ಯೂಟ್ಯೂಬ್ ಅಲ್ಲಿ ಬರ್ಬೇಕು ಅಂತ ತುಂಬಾ ಖುಷಿ ಬೀಳ್ತಾರೆ ಅವರೆಲ್ಲ. ಹೌದೌದು, ಸುಮ್ನೆ ಇವರು ನನ್ ವಿಡಿಯೋ ಬಿಡ್ಬೇಕಾ ಬೇಡ ಅಂತ ಏನೇನೋ ಹೇಳ್ಬಿಟ್ಟು ಪಕ್ಕ ನನ್ ವಿಡಿಯೋ ತೆಗ್ಸೋದಂತೂ ಗ್ಯಾರಂಟಿ ಏನೇನೋ ಹೇಳ್ತಾ ಇದಾರೆ. ಹೂವಿನ ಬಾಣದಂತೆ ಅಷ್ಟು ಹುಡುಗಿದಾರ, ಬೇಗ ಫೇಮಸ್ ಎಲ್ಲ ಆಗಕ್ಕಾಗಲ್ಲ. ಈ ತರ ನಾವು ಕಷ್ಟ ಬಿದ್ದು ವಿಡಿಯೋಸ್ ಅಲ್ಲಿ ಇಲ್ಲಿ ತೆಗ್ದಿ ನಾವು ಸ್ವಲ್ಪ ಫೇಮಸ್ ಆಗ್ತಾ ಬರ್ಬೇಕು. ಚೇರುಗಳು ಏನ್ ಕಿತ್ಕೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲಿ ಮೇಲೆ ಎಲ್ಲ ಇದೆಯಲ್ಲ, ಇದೇನಾದ್ರೂ ಕಿತ್ತೋದ್ರೆ ಅನ್ಸೋದಕ್ಕೆ ಈ ತರ ಚೇರುಗಳು ಇಟ್ಕೊಂಡಿರ್ತಾರೆ. ನಾವು ವಿಡಿಯೋ ಮಾಡಿದ್ರೆ ವಿಡಿಯೋ ಬರ್ತೀವಿ. ನಾವೊಂದು ಅಂಬಾರಿ ನೋಡ್ಕೊಂಡು ಇವಾಗ ಮನೆಗೆ ಹೋಗೋ ಟೈಮು. ಅಂಬಾರಿ ನೋಡಿದ್ದೇನೋ ಆಯ್ತು. ಇನ್ನೇನಾದ್ರೂ ಎಕ್ಸ್ಪ್ಲೋರ್ ಮಾಡೋದಿದ್ರೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮನೆಗೆ ದಯಮಾಡ್ತಿದ್ದೇವೆ. ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಸಾಕು, ಬಂದ್ಬಿಟ್ಟೆಲ್ಲ ಕೈಗಾಡ್ಕೊಂಡು ಇರ್ತಾರೆ. ಏನ್ ಬರ್ತಿದಾರಲ್ಲ ಇವರು ರುದ್ರಾಕ್ಷಿಗೆಲ್ಲ ಹಾಕೊಂಡು, ಇವ್ರು ಬಂದ್ಬಿಟ್ಟು ಮೈಸಂದ್ರದಲ್ಲಿ ಪಿಲ್ಲಪ್ಪ ಸ್ವಾಮಿಗಳದ್ದು ಒಂದು ಪ್ರೋಗ್ರಾಮ್ ಇತ್ತು, ಅದ್ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದಾರೆ. ಹುಡುಗರು ಯಾರ್ಯಾರೋ ಅಂತ ಯಾರೇನ್ ಗೊತ್ತಿಲ್ಲ ಅಂದ್ರು ಈ ತರ ಜಾತ್ರೆಗಳಲ್ಲಿ ನಮ್ ತರ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಪರಿಚಯ ಮಾಡ್ಕೊಂಡ್ಬಿಡ್ಬೇಕು. ಅಕಸ್ಮಾತ್ ನಾವೇನ ಫೇಮಸ್ ಆಗೋಗ್ಬಿಟ್ರೆ ನಾವು ಕೈಗೆ ಸಿಗಲ್ಲ. ಯೂಟ್ಯೂಬ್ಗೆ ವಿಡಿಯೋಸ್ ಬಿಡೋರೆಲ್ಲ ಇಷ್ಟು ಸ್ಟ್ರಗಲ್ ಬಿದ್ಬಿಟ್ಟು ಮಾಡ್ತಾರಂತ ನನ್ಗೆ ಇವತ್ತು ಇಲ್ಲಿ ಬಂದ್ಮೇಲೆ ಅಂದೇನೆ ಗೊತ್ತಾಗಿದ್ದು. ಅಂದ್ರೆ ಬರೋದೇನೋ ಬಂದಿದ್ದೀನಿ, ಈ ತರ ವಿಡಿಯೋಸ್ ಎಲ್ಲ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡ್ಬೇಕಂತ ಯಾವತ್ತೂ ಮಾಡಿರ್ಲಿಲ್ಲ. ಒಂದು ಜನಸಾಗರದಲ್ಲಿ ನಾನು ಒಂದ್ ದಿವಸ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಆದ್ರೂ ನಾನು ಎಲ್ಲಿ ಹೋಗೋದು, ಇವಾಗ ನಾನ್ ಬಂದಿರೋ ಏರಿಯಾ ಪೂರ್ತಿ ಊಟ ಮೇಲೆ ಊಟ ಹಾಕ್ತಾ ಇದಾರೆ. ಇಲ್ಲಿ ಹೊಟ್ಟೆ ತುಂಬಾ ತಿನ್ಕೊಂಡು ಆರಾಮಾಗಿ ಹೋಗೋದು ಮನೆಯಾಗ. ಅದಕ್ಕೆ ಇಲ್ಲಿ ಹಾಕ್ತಾರೆ ಅಂತ ನಾನು ಊಟ ಮಾಡ್ಕೊಂಡ್ ಬಂದಿಲ್ಲ ಅಂತೆಲ್ಲ ಹೇಳಲ್ಲ. ನೋಡ್ರಿ ಗೈಸ್, ಇದು ನಮ್ ಚಂದ್ರದು ಏನೈತಲ್ಲ ಕರ್ಗದ ವಿಡಿಯೋ, ಅದು ಬಂದ್ಬಿಟ್ಟು ಇವ್ರು ಮಾಡಿರೋದಂತೆ. ಏನ್ ವಿಡಿಯೋ ಬೇಕೋ ಎತ್ತು ಹಾಕೊಳ್ಳಿ, ನೋ ಪ್ರಾಬ್ಲಮ್, ಬಟ್ ಕ್ರೆಡಿಟ್ಸ್ ಕೊಡಿ. ನಾನ್ ಬಂದಿದ್ದು ಒಬ್ನೇ ವಿಡಿಯೋ ಮಾಡೋಣ ಅಂತ, ಬಟ್ ಇಲ್ಲಿ ಕೂಡ ಪರಿಚಯ ಆಗ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ರು. ಊಟ ಕೂಡ ಇಷ್ಟು ಜನ ಕ್ಯೂವಾಗಿ ನಿಂತ್ಕೊಂಡಿರ್ತಾರ ಅಂತ ನೋಡ್ರಿ, ಎಷ್ಟು ಜನ ನಿಂತ್ಕೊಂಡವ್ರೆ ಊಟ ಕೂಡ. ಅಂಬಾರಿ ನೋಡಕ್ ಬಂದಿರೋರ್ಕಿಂತ ಊಟಕ್ಕೆ ಜಾಸ್ತಿ ಜನ ನಿಂತ್ಕೊಂಡವ್ರೆ ಇಲ್ಲಿ. ಬಸ್ ಸ್ಟ್ಯಾಂಡ್ ಅಂತೂ ಬಂದಿದ್ದೀನಿ, ಬಟ್ ಇಲ್ಲಿ ಯಾವ್ದು ಬಸ್ಗಳೇ ಇಲ್ಲ. ಸೊ ಇವತ್ತು ನಮ್ದು ಸ್ವಲ್ಪ ದೂರ ಆದ್ರೂ ಪಾದಯಾತ್ರೆ ಮಾಡ್ಲೇಬೇಕಾಗುತ್ತೆ. ಬಸ್ ಸ್ಟ್ಯಾಂಡ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ, ಜನಸಾಗರ ಜಾಸ್ತಿ ಅಂದ್ಬಿಟ್ಟು. ನಾನೊಂದು ಬಸ್ ಸ್ಟ್ಯಾಂಡ್ ಪೂರ್ತಿ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ. ಬಸ್ ಸ್ಟ್ಯಾಂಡ್ ಪೂರ್ತಿನೇ ಖಾಲಿ ಆಗ್ಬಿಟ್ಟಿದೆ, ಒಂದ್ ಬಸ್ ಕೂಡ ಇಲ್ಲ. ಸ್ವಲ್ಪ ದೂರ ಆದ್ರೂ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ಆನೇಕಲ್ ಸರೌಂಡಿಂಗ್ ಅಂತೂ ಪೂರ್ತಿನೇ ಆನೇಕಲ್ ಪೂರ್ತಿನೇ ಬಸ್ ಸಿಗ್ಲಿಲ್ಲ. ಎಲ್ಲ ಜನಸಾಗರ ಈ ತರ ಇದ್ರೆ ಪಾಪ ಬಸ್ ಸಿಗದಲ್ಲಿ ಆಗಲ್ಲ ಅಂದ್ಬಿಟ್ಟು ಆನೇಕಲ್ಲೇ ಬಸ್ ಪೂರ್ತಿ ಖಾಲಿ ಮಾಡ್ಬಿಟ್ಟವ್ರೆ. ಹಾಫ್ ಅನ್ ಅವರ್ ಇಂದ ನೋಡ್ತಾ ಇದೀನಿ, ಒಂದು ಬಸ್ ಕೂಡ ಇಲ್ಲ ಇಲ್ಲಿ. ಏನ್ ಅಂಬಾರಿ ನೋಡಕ? ಅಂಬಾರಿ ಬಂದ್ಬಿಟ್ಟು ಆ ಕಡೆ ಇವಾಗ ಹಂಗ ಹೋಗಿದ್ದೆ, ಹಂಗಿಂದ ಹಿಂಗ್ ಬರೋದು. ಈಗ ನಾನಂತೂ ಸರ್ಕಲ್ ಬಂದಿದ್ದೀನಿ. ಇವಾಗ ಸರ್ಕಲ್ ಅಲ್ಲಿ ಒಂದ್ ರೌಂಡ್ ಬರುತ್ತಂತೆ ಅಂಬಾರಿ. ಹಾಯ್ ನಾನು ಸರ್ಕಲ್ ಬಂದಿದ್ದೀನಿ. ಇವಾಗ ಸರ್ಕಲ್ ಇಂದ ಇಲ್ಲಿ ಫುಲ್ ಜನಸಾಗರ. ಇವಾಗ ಇದೇ ರೋಡ್ಗೆ ಬರುತ್ತಂತೆ ಅಂಬಾರಿ. ಸೊ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಬರಲ್ಲ ಅಂತ ಗೊತ್ತಿದ್ರು ಅದ್ ಯಾಕೆ ಕುತ್ಕೊಂಡವ್ರು ಅಂತಾನೆ ಗೊತ್ತಾಗ್ತಲ್ಲ. ಇಲ್ಲ ಇಲ್ಲಿ ಆನೇಕಲ್ ಪೂರ್ತಿ ಸರೌಂಡಿಂಗ್ ಪೂರ್ತಿ ಬಸ್ ಇಲ್ಲ. ನಮ್ಮ ನಿಲ್ಸೇ ಬಿಟ್ರು ಇಲ್ಲ, ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ನಾನಂತೂ ಮುಗಿಸ್ಕೊಂಡು ಆನೇಕಲ್ ಸರೌಂಡಿಂಗ್ ಪೂರ್ತಿ ಬಸ್ಗಳೇ ಇಲ್ಲ. ಸೊ ಆಟೋ ಒಂದ್ ಸಿಕ್ಕು, ಆಟೋ ಹತ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಕಪ್ಪಿಗಿತ್ ಆಗೋಗ್ಬಿಟ್ರೆ ಇಲ್ಲಿ ಮೈಸಂದ್ರದಲ್ಲಿ ನಮ್ಮ ಅತ್ತೆ ಮನೆ ಇದೆ, ಅಲ್ಲಿ ಹೋಗ್ಬಿಟ್ಟು
ಮತ್ತೆ ಮಕ್ಕ ನೋಡ್ಕೊಂಡು ಮನೆಗೆ ಹೋಗೋದಷ್ಟೇ ಇನ್ನು ಕೆಲಸ. ಇನ್ನ ನಾವು ಹತ್ತಿಬೆಲೆಗೆ ಹೋಗೋಗಂಟ ಬಸ್ಸಿಗಳು ಸರೌಂಡಿಂಗ್ ಪೂರ್ತಿ ಬಸ್ ಇಲ್ಲ ಅನ್ಕೊಂತೀವಿ. ಅಲ್ಲ ಬಸ್ಸುಗಳು ಸಿಗಲ್ಲ ಇಲ್ಲಿ. ಆನೆಕಲ್ಲಿಂದ ಹತ್ತಿಬೆಲೆಗಂದು ಬಂದ್ಬಿಟ್ಟಿದ್ದೀನಿ ಇವಾಗ. ನೆಕ್ಸ್ಟು ಇವಾಗ ಹತ್ತಿಬೆಲೆಯಿಂದ ಮನೆಗೆ ಒಂದು ಹೊಸಕೋಟೆ ಬಸ್ ಒಂದು ಸಿಕ್ಬಿಟ್ರೆ ನನ್ನ ಪುಣ್ಯ.